ವಿಜಾಪುರ ಜಿಲ್ಲೆಯ ಸಿಂದಗಿ ತಾಲ್ಲೂಕಿನಲ್ಲಿ ಮಾನ್ಯ ಅಬಕಾರಿ ಅಪರ ಆಯುಕ್ತರು ಅಪರಾಧ ಕೇಂದ್ರ ಸ್ಥಾನ ಬೆಳಗಾವಿ, ಮಾನ್ಯ ಅಬಕಾರಿ ಜಂಟಿ ಆಯುಕ್ತರು ಬೆಳಗಾವಿ ವಿಭಾಗ, ಮಾನ್ಯ ಅಬಕಾರಿ ಉಪ ಆಯುಕ್ತರು ವಿಜಯಪುರ ಮತ್ತು ಮಾನ್ಯ ಅಬಕಾರಿ ಉಪ ಅಧೀಕ್ಷಕರು ಉಪ ವಿಭಾಗ ವಿಜಯಪುರ ರವರ ಮಾರ್ಗದರ್ಶನದಲ್ಲಿ ದಿನಾಂಕ ಡಿಸೆಂಬರ್ 14, 2024 ರಂದು ಬೆಳಿಗ್ಗೆ 11 ರಿಂದ 20 ಗಂಟೆಗೆ ಸಿಂದಗಿ ವಲಯ ವ್ಯಾಪ್ತಿಯ ಮೊರಟಗಿ ರಸ್ತೆಯಲ್ಲಿರುವ ಲೋಯೋಲಾ ಆಂಗ್ಲ ಶಾಲೆ ಹಿಂದುಗಡೆ ಇರುವ ಅಮೋಘ್ ಸಿದ್ಧ ಬಸಪ್ಪ ಹೂಗಾರ ಈತನ ಜಮೀನಿನಲ್ಲಿರುವ ಶೆಡ್ಡಿನ ಮೇಲೆ ಅಬಕಾರಿ ದಾಳಿ ಮಾಡಿ ನಕಲಿ ಮದ್ಯದ ತಯಾರಿಕಾ ಘಟಕವನ್ನು ಪತ್ತೆ ಹಚ್ಚಿ 560.600 ನಕಲಿ ಮದ್ಯವನ್ನು ಮತ್ತು 140 ಲೀಟರ್ ಮದ್ಯಸಾರವನ್ನು ಹಾಗೂ ನಕಲಿ ಮದ್ಯ ತಯಾರಿಸಲು ಬೇಕಾದ ಇನ್ನಿತರ ವಸ್ತುಗಳನ್ನು ಜಪ್ತು ಪಡಿಸಿಕೊಂಡು ಸಿಂದಗಿನಲ್ಲಿ ವಾಸಿಸುವ ಒಬ್ಬ ವ್ಯಕ್ತಿಯನ್ನು ಹಾಗೂ ಹುಬ್ಬಳ್ಳಿಯ ಶಹರದಲ್ಲಿ ವಾಸಿಸುವ 5 ಜನ ಆರೋಪಿತರನ್ನು ದಸ್ತಗಿರಿ ಮಾಡಿ ಸದರಿ ಅವರ ವಿರುದ್ಧ ಸಿಂದಗಿ ಅಬಕಾರಿ ನಿರೀಕ್ಷಕರಾದ ಶಿವಾನಂದ ಹೂಗಾರ ಇವರು ಘೋರ ಪ್ರಕರಣ ದಾಖಲಿಸಿದ್ದು ಹಾಗೂ ಸದರಿ ದಾಳಿಯಲ್ಲಿ ಜಿಲ್ಲೆಯ ಎಲ್ಲ ಅಬಕಾರಿ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ಒಟ್ಟು ಮುದ್ದೆಮಾಲಿನ ಮೌಲ್ಯ 8,42,000. ಇದು ಇಂಡಿಯಿಂದ ಎಂ.ಎ. ನದಾಫರ್ ಅವರ ವರದಿ. ಸರ್ ಇದು ಸ್ಪಿರಿಟ್ ಕ್ಯಾನ್ವಲ್ ಸರ್ ನಿಂದು ಪ್ರಾಪರ್ ಹುಬ್ಳಿ ನಿನ್ನ ಹೆಸರೇನು ನಿನ್ನ ಹೆಸರೇನು ಅಭಿಷೇಕ ಅಮೋಘ ಕೃಷ್ಣ ಸರ್ ಕೃಷ್ಣ ಬಾಂಡಿಗೆ ನಿಮ್ಮ ಹೆಸರೇನು ನಾಗರಾಜ್ ಸರ್ ಅವೆಲ್ಲ ಇಂಪೀರಿಯಲ್ ಬ್ಲೂದು ಫ್ರಂಟ್ ಸ್ಟಿಕರ್ ಸರ್ ಇದು ಇಂಪೀರಿಯಲ್ ಬ್ಲೂ ಸರ್ ಮತ್ತೆ ಇದು ಇದು ಫ್ರಂಟ್ ಸೈಡ್ ಸರ್ ಬಾಟಲ್ ಫ್ರಂಟ್ ಸೈಡ್ ಸ್ಟಿಕರ್ ಸರ್ ಇದು ಬ್ಯಾಕ್ ಸೈಡ್ ರೇಟ್ ಇರೋದು ಕರ್ನಾಟಕ ರಾಜ್ಯದಲ್ಲಿ ಮಾರಾಟ ಬಾರಪ್ಪ ಒಂದು ಬಾಟಲ್ ಸೈಬರ್ಗೆ ಲಾಕ್ ಮಾಡಿ ಇಲ್ಲಿ ಬಾಯಿ ಇದು ಒಂದ್ ನಿಮಿಷ ಇದು ಎತ್ತಿಗೆ ಈಗ ಮ್ಯಾಗ್ ಬೂಚ್ ಹಾಕಿದೀನಿ ಈಗ ಇದನ್ನ ಇದು ಬೂಚ್ ಅದು ಅದನ್ನ ಓಪನ್ ಮಾಡಿ ಹಾಕ್ರಿ ನಮ್ಮ ಸರ್ ಇದು ಹಿಂಗ್ ಬಾಟಲ್ ಪ್ಯಾಕ್ ಮಾಡ್ತಾರೆ ಸರ್ ಈ ಬೂಚ್ ಹಾಕ್ತಾರೆ ಸರ್ ಈಗ ಹಾಕಿ ಇದು ಹಾಕಪ್ಪ ಹಾ ಸರ್ ಅದನ್ನ ಲಾಕರ್ ಹಂಗ ಇಡ್ತಾರೆ ಸರ್ ಹಂಗಿಟ್ಟು ಸುತ್ತಿಗೆ ತಗೊಂಡ್ ಹಂಗ ಬಡಿತಾರೆ ಅದ್ರ ಸ್ಕೀ ಸರ್ ಇದು ಬಾಟಲ್ ಸರ್ ಇದು IB ವಿಸ್ಕಿ ಇದ್ರೊಳಗೆ ಈಗ ಫಿಲ್ ಮಾಡ್ಯಾರ ಸರ್ ಡೂಪ್ಲಿಕೇಟ್ ಸ್ಪಿರಿಟ್ ಸರ್ ಇದನ್ನ ಈಗ ಅವ ಪ್ಯಾಕ್ ಮಾಡ್ತಾನೆ ಸರ್ ಮಾಡೋದು ಇದನ್ನು ಪ್ಯಾಕ್ ಮಾಡಿ ಸೈಬರ್ ತೋರ್ಸರ್ ಅದು ಬೂಚ್ ಅಷ್ಟೇ ಹಾಕ್ಬೇಕನ್ನ ಅದನ್ನ ಟೋಟಲ್ ಟೈಟ್ ಬಿಗಂಗಿಲ್ಲ ಅದನ್ನ ಸರ್ ಅದನ್ನ ಸುತ್ತಿಗೆ ತಗೊಂಡು ಲಾಕರ್ ಏನಿರ್ತೈತಲ್ಲ ಸರ್ ಅದನ್ನ ಹಂಗ ಬಡಿತಾರೆ ಸರ್ ಅದನ್ನ ಆಯ್ತಾ ಕೊಡಿಲಿ ಸರ್ ಅದು ಕಂಪ್ಲೀಟ್ ಲಾಕ್ ಆಯ್ತು ಸರ್ ಆ ರೀತಿ ಅನ್ಸಿದ್ರೆ ಮುಗೀತು ಪ್ಯಾಕ್ ಆಗುತ್ತೆ ಅದು ಹಿಂದೊಂದು ಹಚ್ಬೇಕಾ ಹಿಂದ್ ಹಚ್ಚುದು ಆಮೇಲೆ ಇದು ಒಂದು ಟೈಮರ್ ಪ್ಲಸ್ ಅದ ಈ ದಿನಾಂಕ 14/12/2024 ಬೆಳಗಿನ ಜಾವ ರೇಂಜ್ ಇನ್ಸ್ಪೆಕ್ಟರ್ ತಂಡ ಇವತ್ತಿನ ದಿವಸ ಸಿಂದಗಿ ತಾಲೂಕು ಬಿಜಾಪುರ ಜಿಲ್ಲಾ ಸಿಂದಗಿ ತಾಲೂಕಿನ ಒಂದು 2-3 ಕಿಲೋಮೀಟರ್ ಅಂತರದಲ್ಲಿ ಒಂದು ಗದ್ದೆಯಲ್ಲಿ ಜಮೀನಿನಲ್ಲಿ ನಕಲಿ ಮದ್ಯ ತಯಾರಿಕೆಯ ಮಾಹಿತಿ ಕಂಡುಹಿಡಿದ್ರಿಂದ ದಾಳಿ ಮಾಡಿ 65
ಹೊರಟಿನ ಪೆಟ್ಟಿಗೆಗಳು ಸುಮಾರು ಒಂದು 500 ಲೀಟರ್ ಅಷ್ಟು, ಸುಮಾರು ಒಂದು 3000 ಬಾಟ್ಲ್ 180 ml, ಮ್ಯಾಕ್ಡೊನಲ್ ನಂಬರ್ 1 ಮತ್ತು ಇಂಪೀರಿಯಲ್ ಬ್ಲೂ. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲೂ ಅನುಮಾನ ಬರದ ರೀತಿಯಲ್ಲಿ ನಕಲಿ ಸ್ಟಿಕ್ಕರ್ ಮತ್ತು ಅಂಟಿಸೋದು, ಅಡಿಸಿವ್ ಲೇಬಲ್, ಭದ್ರತಾ ಚೀಟಿ ನಕಲಿ ತಯಾರು ಮಾಡ್ಕೊಂಡು ಬಂದು ಬೂಚು, ಕ್ಯಾಪು ಮತ್ತು ಅದಕ್ಕೆ ಸ್ಟ್ರೆಂತ್ ನೋಡೋಕ್ಕೆ ಥರ್ಮೋಮೀಟ್ರು, ಅಲ್ಕೋಮೀಟ್ರು ಎಲ್ಲ ಸಿದ್ಧಪಡಿಸಿಕೊಂಡು ಎಲ್ಲ ನಕಲಿ. ಇದಕ್ಕೆ ಕ್ಯಾರಮೆಲ್ಲು, ಸ್ಪಿರಿಟು 150 ಲೀಟ್ರ್ ಸ್ಪಿರಿಟ್ ಈಗಾಗಲೇ ಉಳಿದಿರುವಂಥದ್ದು, ಆಲ್ರೆಡಿ ಮಾಡಿರ್ಬೋದು ಒಂದು 500 ಲೀಟ್ರು. ಇದೆಲ್ಲವೂ ಲ್ಯಾಂಡ್ ಆಗಿ 6 ಜನ ಆರೋಪಿಗಳು, ಒಬ್ಬರು ಇದೇ ಜಮೀನು ಇದ್ದಂಥವ್ರು ಮತ್ತು 5 ಜನ ಹೊರಗಿನವರು, ಬೇರೆ ಬೇರೆ ಸ್ಥಳಗಳಿಂದ ಬಂದವರು ಅಂತ ಈಗಾಗಲೇ ಹೇಳಿದ್ದಾರೆ. ಅವರು 6 ಜನ ಆರೋಪಿಗಳು ಎಲ್ಲಿಂದ, ಹೇಗೆ, ಏನು, ಎತ್ತ ಅನ್ನೋದು ತನಿಖೆಯಲ್ಲಿ ಗೊತ್ತಾಗಬೇಕಾಗಿದೆ. ಇವತ್ತಿನ ದಿವಸ ಈ ಕಾರ್ಯಾಚರಣೆಯಲ್ಲಿ ನಮ್ಮ ಬಿಜಾಪುರ ಜಿಲ್ಲೆಯ ಸಿಂದಗಿ ರೇಂಜ್ ಅಬಕಾರಿ ಅಧಿಕಾರಿ ಮತ್ತು ಸಿಬ್ಬಂದಿ ಮತ್ತು EIB ಸಬ್ ಡಿವಿಷನ್ ಎಲ್ಲ ಡಿಸ್ಟಿಕ್ನ ಎಲ್ಲ ಸಿಬ್ಬಂದಿ ವರ್ಗದವರು ಭಾಗವಹಿಸಿ, ವಿಶೇಷವಾಗಿ ಶಿವಾನಂದ್ ಹೂಗಾರ್ ಈ ತಂಡದಲ್ಲಿ ನೇತೃತ್ವ ವಹಿಸಿ ಮತ್ತು ಮಾಹಿತಿಯನ್ನು ಕಲೆ ಮಾಡಿ ಈ ದಾಳಿ ಮಾಡಿ ಸುಮಾರು ಅಂದಾಜು ಮೌಲ್ಯ 10 ಲಕ್ಷ ಇದೆಲ್ಲ ಹೊರತಾಗುವಂಥದ್ದು. ಈ ನಕಲಿ ಹಾವಳಿಯನ್ನು ತಡೆಗಟ್ಟಲಿಕ್ಕೆ ಇನ್ನೂ ನಾವು ಜಾಗೃತರಾಗಬೇಕಾಗಿದೆ. ಇನ್ನೂ ಹೆಚ್ಚು ಇದನ್ನು ಪತ್ತೆ ಹಚ್ಚಿ ತಡೆಗಟ್ಟುವ ನಿಟ್ಟಿನಲ್ಲಿ ಇವತ್ತಿನ ಈ ಕಾರ್ಯಾಚರಣೆ ತುಂಬ ಶ್ಲಾಘನೀಯವಾದದ್ದು ಮತ್ತು ತುಂಬ ನನಗೆ ಬಹಳ ಹ್ಯಾಪಿ ಅನ್ನಿಸ್ತದೆ. ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವ್ರನ್ನ ನಾನು ತುಂಬ ಹೃದಯದಿಂದ ನನ್ನ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ ಅಂತ. ಅದಕ್ಕೆ ಇದೆಲ್ಲ ಕಾರ್ಯಾಚರಣೆ ನಿರಂತರವಾಗಿ ಜಾಗೃತರಾದಾಗ ಮಾತ್ರ ಸಾಧ್ಯ. ಇದೆಲ್ಲ ನಕಲಿ ಮದ್ಯ ನೋಡಿಬಿಟ್ರೆ ಇದು ಬಹಳ ಇದೊಂದು ಜಾಲನ ಇದೆ, ಈ ಜಾಲವನ್ನು ಭೇದಿಸಬೇಕು, ಮುಂದೆ ತನಿಖೆಯಲ್ಲಿ ಇದನ್ನು ಪತ್ತೆ ಹಚ್ಚಬೇಕು ಅನ್ನೋದು ನಮ್ಮ ಉದ್ದೇಶ.